ओके नमस्ते खाना है खाना ಊಟ ಇದೆ ಬನ್ನಿ ಊಟ ಮಾಡಿ ಅಂತ ಹೇಳ್ತಿದ್ದಾರೆ ಗುರು ಈ ಕಡೆ ಎಲ್ಲ ಚಪಾತಿ ಕೊಡ್ತಾರೆ ಚಪಾತಿ ಊಟ ಮಾಡ್ಕೊಂಡು ಹೋಗ್ಬೇಕು ಇದೆಲ್ಲ ಅರಿಶಿನ ಬೋಟು ಅಂತಾರಲ್ಲ ಅರಿಶಿನ ಬೋಟು ಬೆಳೀತಾ ಇದ್ದಾರೆ ಅನಿಸುತ್ತೆ ಸೊ ಎಲ್ಲರೂ ಒಂದೊಂದು ಚಪಾತಿ ಕಲೆಕ್ಟ್ ಮಾಡ್ಕೊಂಡು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಧನ್ಯವಾದ सब्जी है सब्जी ಈರುಳ್ಳಿ रोटी ಕೊಟ್ಟಿದ್ದಾರೆ नहीं बस 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 भैया ये क्या थी क्या हाँ अदरक मीन्स हल्दी अदरक समझ नहीं अदरक चाय में डालते चाय में अदरक और चीनी और ये ठोक के डालते ना हाँ हाँ वो है ठोक के डालते ना ಏನೋ ಬೇಡ ಹೇಳ್ತಿದ್ದಾರೆ ಗುರು ಜಿಂಜರ್ ಹಾ ಶುಂಠಿ ಬೆಳೆದಿದ್ದಾರೆ ನೋಡಿ ಇಲ್ಲಿ ತುಂಬಾ ದಿನಕ್ಕೆ ಶುಂಠಿ ಬೆಳೆ ಕಾಣ್ತು ಹಾ ಜಿಂಜರ್ ಮಾಲೂಮ್ ಊಟ ಕೊಟ್ಟಿದ್ದಾರೆ दान मीन्स चावल हाँ मेरा साइड चावल ज़्यादा राइस ज़्यादा इधर डेली 3 टाइम चपाती है रोटी कर्नाटक में अदरक होता है हाँ कर्नाटक में अदरक होता है हाँ जिंजर है साउथ कर्नाटक हाँ ज़्यादा ನೋಡಿ जिंजर ಬೆಳೆದಿದ್ದಾರೆ ಈ ಕಡೆ ये आइए खदर भैया एक दिन कितना पैसा एक काम 200 बस भूख मरी भी ज्यादा चले हाँ कितना टाइम 5 बजे तक 8 से 5 बजे 9 से 5 9 ಗಂಟೆಯಿಂದ 5 ಗಂಟೆವರೆಗೂ ನೋಡಿ ಗುರು 9 ಗಂಟೆಯಿಂದ 5 ಗಂಟೆವರೆಗೂ ಕೆಲಸ ಮಾಡ್ತಾರಂತ ಇಲ್ಲಿ ಬರೀ 200 ರೂಪಾಯಿ ಕೂಲಿ ವಾವ್ ಇಲ್ಲೊಂದು ಫಾಲ್ಸ್ ಜರಿ ಹರಿತಾ ಇದೆ ಹಿಂಗೆ ರಸ್ತೆನಲ್ಲಿ ಬರ್ತಾ ಇರ್ಬೇಕಾದ್ರೆ ಕಾಣ್ತು ರಸ್ತೆನಲ್ಲಿ ನೋಡೋಣ ಅಂತ ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರು ಕೂಡ ತುಂಬ ಗಲೀಜು ಮಾಡಿಲ್ಲ ಅದೇ ಗ್ರೇಟು ತುಂಬ ಚೆನ್ನಾಗಿದೆ ಗುರು ವಾವ್ ತುಂಬ ದಿನಕ್ಕೆ ಒಂದು ಫಾಲ್ಸ್ ನೋಡಿದೆ ಜರಿ ನೋಡಿದೆ ಜಲಪಾತ ನೋಡಿದೆ ನೀರು ನೋಡಿ ಎಷ್ಟು ಚೆನ್ನಾಗಿದೆ ಮೋಸ್ಟ್ಲಿ ಇದು ಮಳೆಗಾಲದಲ್ಲಿ ಮಾತ್ರ ಬರುತ್ತೆ ಅನಿಸುತ್ತೆ ಇಲ್ಲಿ ಟಿಫನ್ ಮಾಡೋಣ ಅಂತ ಸೈಡ್ಗೆ ಹಾಕ್ತಾ ಸೈಕಲ್ನ ಸೊ ಇಲ್ಲೊಂದು ದೇವರಿದೆ ಈ ದೇವ್ರಿಗೆ ನೋಡಿ ಯಾರು ಎಂಥ ಕೆಲಸ ಮಾಡಿದ್ದಾರೆ ಆ ದೇವರೊಳಗಡೆ ಬಾಯಿ ಒಳಗಡೆ ಸಿಗರೇಟ್ ಇಟ್ಟಿದ್ದಾರೆ ಇದೇನಕ್ಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವ್ರನ್ನ ಕೇಳೋಣ ಭಯ್ಯ ಏ ಕ್ಯಾ ವೇರು ಬಾಬಾ वो सब लगता है सिगरेट लगती है दारू लगता है मांस मच्छी सब चलता है हाँ पूरा स्मोकिंग गार्ड भगवान दारू भगवान ನೋಡ್ಗುರು ಈ ದೇವ್ರಿಗೆ ಯಾವಾಗಲೂ ಬಾಯಲ್ಲಿ ಸಿಗರೇಟ್ ಇಟ್ಟಿರ್ಬೇಕಂತೆ ಇದೇನೋ ಸ್ಪೆಷಲಾಗಿ ಕಾಣ್ತು ಅಲ್ಲಿ ಕಾಲ ಭೈರವ ಅಂತ ಇತ್ತು ಅಲ್ಲೆಲ್ಲ ದೇವ್ರ ಮೇಲೆ ಡ್ರಿಂಕ್ಸ್ ಎಲ್ಲ ಸುರಿತಾ ಇದ್ರು ಇಲ್ಲಿ ನೋಡಿದರೆ ಈ ದೇವರಿಗೆ ಬಾಯಲ್ಲಿ ಸಿಗರೇಟ್ ಇಟ್ಟಿದ್ದಾರೆ ಎಂತೆಂಥ ಡಿಫ್ರೆಂಟಾಗಿರೋ ದೇವ್ರುಗಳಿದ್ದಾವೆ ಈ ಕಡೆ I don't really know what comes next. I'm just doing my best, even though I'm so stressed out. Everything just feels like a test that I failed. ಮಧ್ಯಪ್ರದೇಶದಲ್ಲಿ ತುಂಬ ಅಂದರೆ ತುಂಬ ಕೋಟೆಗಳಿದ್ದಾವೆ ಆ ಕೋಟೆನಲ್ಲಿ ಇದು ತುಂಬ ಸ್ಪೆಷಲ್ಲು ಯಾಕಂದರೆ ಅಷ್ಟು ಸುಂದರವಾಗಿದೆ ಮತ್ತು ವಿಶಾಲವಾಗಿದೆ ಸುಮಾರು 100 ಎಕರೆಲಿದೆ ಈ ಕೋಟೆನ ನಾನು ನಿಮಗೆ ತೋರಿಸ್ಬೇಕಂತ ಬಂದಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಕೋಟೆ ಒಳಗಡೆ ಹೋಗೋಣ ಇವಾಗ ಈ ಕೋಟೆ ಎಲ್ಲಿದೆ ಅಂತ ಹೇಳಲೇ ಇಲ್ಲ ಅಂದರೆ ಮಧ್ಯಪ್ರದೇಶದ ಸಾಗರ್ ಡಿಸ್ಟಿಕ್ಕಿಂದ ಒಂದು ಸುಮಾರು 30 ಕಿಲೋಮೀಟ್ರ್ ಮುಂದೆ ಬಂದರೆ ರಹಾತ್ಗಢ್ ಅಂತ ಒಂದು ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಒಂದು ಚಿಕ್ಕ ಸಿಟಿ ಈ ಸಿಟಿ ಒಳಗಡೆ ಥರ ಕೋಟೆ ಇದೆ ಅಂದರೆ ಸಿಟಿಯಿಂದ ಸ್ವಲ್ಪ ದೂರ ಬಂದರೆ ಒಂದು ದೊಡ್ಡ ಬೆಟ್ಟ ಇದೆ ಬೆಟ್ಟದ ಮೇಲೆ ಈ ಕೋಟೆ ಇದೆ ಬನ್ನಿ ಒಳಗಡೆ ಹೋಗೋಣ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಹೆಬ್ಬಾಗಿಲಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕೋಟೆ 17ನೇ ಶತಮಾನದ ಕೋಟೆ ಇದು
ನೋಡಿ ಎಷ್ಟು ಸುಂದರವಾಗಿದೆ. ಈ ಕೋಟೆ ಕಟ್ತಾರಲ್ಲ ಇವಾಗ ಎಲ್ಲೆಲ್ಲಿ ಹೋಗಿದ್ದಾರೋ ಏನೇನಾಗಿದ್ದಾರೋ ಎಲ್ಲ ಮಣ್ಣಾಗಿ ಹೋಗಿದ್ದಾರೆ ಅನಿಸುತ್ತೆ. ಬಟ್ ಕೋಟೆ ಮಾತ್ರ ತುಂಬ ಸುಂದರವಾಗಿದೆ. ಎಲ್ಲ ಪಾಳು ಬಿದ್ದು ಹೋಗಿದ್ರೂ ಈ ಮಳೆಗಾಲದಲ್ಲಿ ತುಂಬ ಹಸಿರುಗಿರೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇದೆ. ಇದು ಬಾಗಿಲು, ಇದು ಮೇಯ್ನ್ ದಾರಿ. ಇದು ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿಂದ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಕೋಟೆ. ಈ ಕೋಟೆನ 17ನೇ ಶತಮಾನದಲ್ಲಿ ಒಬ್ಬ ಮುಸ್ಲಿಂ ದೊರೆ ಮಹಮ್ಮದ್ ಖಾನ್ ಅನ್ನೋನು ಕಟ್ತಾನೆ. ಆದರೆ ಈ ಕೋಟೆನ ಆಳ್ವಿಕೆ ಮಾಡೋದು ಗೋಂಡಾ ಸಾಮ್ರಾಜ್ಯದ ಸಂಗ್ರಾಮ್ ಸಿಂಗ್ ಅನ್ನೋನು ಈ ಕೋಟೆನ ಆಳ್ವಿಕೆ ಮಾಡ್ತಾನೆ. ನೋಡಿ ಹಿಂದೆ ಎಲ್ಲ ಎಷ್ಟು ಚೆನ್ನಾಗಿದೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಬಂದಿರೋದಕ್ಕೆ ನೀರೆಲ್ಲ ಜಿನುಗ್ತಾ ಇದೆ. ನೋಡೋದಕ್ಕೆ ಒಂದು ಸ್ವಲ್ಪ ಏನು ತುಂಬ ಕಣ್ಣಿಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರೋದು ಈ ಕೋಟೆ 2ನೇ ಗೇಟು. ಸೊ ಈ ಗೇಟ್ನ ರೀಸೆಂಟಾಗಿ ಮಾಡಿಸಿದ್ದಾರೆ ಅನಿಸುತ್ತೆ. ಮೊದಲು ಯಾವುದೋ ಹಳೆ ಗೇಟ್ ಇತ್ತು ಅನಿಸುತ್ತೆ, ಅದೆಲ್ಲ ಕಿತ್ತಾದ ನಂತರ ಈ ಗೇಟ್ನ ಇವಾಗ ಮಾಡಿಸಿದ್ದಾರೆ. ಈ ಮಳೆ ಬಂದಿರೋದಕ್ಕೆ ಈ ಎಲ್ಲ ಹಸಿರುಗೆ ಉಲ್ಲಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಈ ಕೋಟೆನ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಕೋಟೆ. ಇಲ್ಲಿಂದ ನೋಡಿ ಹೇಗೆ ಕಾಣ್ತಾ ಇದೆ ಮೇಲ್ಗಡೆ. ಇಲ್ಲಿ ಸೈನಿಕರು ಕೂತ್ಕೊಂಡು ಈ ಜಾಗದಲ್ಲಿ ನೋಡ್ಬೋದಿತ್ತು ಎಲ್ಲ. ಅಂದರೆ ಕೆಳಗಡೆ ಎಲ್ಲ ಫುಲ್ಲು ಕ್ಲಿಯರಾಗಿ ಕಾಣುತ್ತೆ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕ ಸಂಧಿಗಳನ್ನ ಮಾಡಿಸಿದ್ದಾರೆ. ಬಟ್ ಇವಾಗೆಲ್ಲ ಕ್ಲೋಸ್ ಆಗಿದೆ. ಈ ಜಾಗದಲ್ಲೆಲ್ಲ ದೇವರ ವಿಗ್ರಹಗಳನ್ನ ಇಲ್ಲ ದೀಪಗಳನ್ನ ಇಡೋರು ಅನಿಸುತ್ತೆ. ಇವಾಗ ಏನೂ ಇಲ್ಲ. ಇಲ್ಲಿಂದ ಒಂದು ಕೋಟೆ ವ್ಯೂ ನೋಡಿ. ಇದು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ ಅಲ್ವಾ. ಈ ಕೋಟೆ ಗೋಂಡ ರಾಜ ಸಂಗ್ರಾಮ್ ಸಿಂಗ್ ಅನ್ನೋನು ಈ ಕೋಟೆನ ಆಳ್ತಾ ಇರ್ತಾನೆ. ಆನಂತರ ಇದನ್ನು ಮೊಘಲ್ ಸಾಮ್ರಾಜ್ಯದ ದೊರೆ ಅಕ್ಬರ್ ಆತ ಬಂದು ಈ ಕೋಟೆನ ವಶಪಡಿಸ್ಕೊಳ್ತಾನೆ. ಕೋಟೆ ಮೇಲ್ಗಡೆ ಬಂದಾಗ ಊರು ಇಷ್ಟು ಸುಂದರವಾಗಿ ಕಾಣ್ತಾ ಇದೆ. ಅಲ್ಲೊಂದು ನದಿ ಹರಿತಾ ಇದೆ ನೋಡಿ. ಆ ನದಿ ಹೆಸರು ಬಿನಾ ನದಿ ಅಂತ. ಆ ಬಿನಾ ನದಿ ದಡದಲ್ಲಿ ಈ ಕೋಟೆ ಕಟ್ಟಿದ್ದಾರೆ. ಅಂದರೆ ಈ ಕೋಟೆಯಿಂದ ಒಳಗಡೆ ಹೋದರೆ ಮತ್ತೆ ಒಂದು ಫಾಲ್ಸ್ ಇದೆಯಂತೆ. ಆ ಫಾಲ್ಸ್ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರೋದು ಇದು ಈ ಕೋಟೆ 3ನೇ ಗೇಟ್. ಇದು 17ನೇ ಶತಮಾನದಲ್ಲೇ ಈ ಸುಣ್ಣ, ಮರಳು, ಸಿಮೆಂಟು ಈ 3 ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಕಲ್ಲುಗಳು ತಂದು ಈ ರೇಂಜಿಗೆ ಕೋಟೆ ಕಟ್ಟಿದ್ದಾರೆ ನೋಡಿ ಎಲ್ಲ. ಇಷ್ಟು ಟೈಮ್ ನೋಡ್ಕೊಂಡು ಬಂದಿದ್ದು ಕೋಟೆ ಎಂಟ್ರೆನ್ಸು ಮತ್ತು ಕೋಟೆ ಗೇಟ್ಗಳನ್ನ ನೋಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಕೋಟೆ ಶುರುವಾಗುತ್ತೆ, ಅರಮನೆಗಳೆಲ್ಲ ಶುರುವಾಗುತ್ತೆ ನೋಡಿ. ಅಲ್ಲಿ ಕಾಣ್ತಾ ಇರೋದು ಅರಮನೆ. ಫಸ್ಟು ಆ ಅರಮನೆಗೆ ಹೋಗೋಣ, ಆನಂತರ ಮುಂದೆ ಹೋಗೋಣ. ಈ ಜಾಗದಲ್ಲಿ ಯಾವುದೋ 2 ಕೊಠಡಿ ಥರ ಕಾಣ್ತಾ ಇದ್ದಾವೆ ಚಿಕ್ಕವು. ಅದರೊಳಗಡೆ ಹೋಗೋಣ ಬನ್ನಿ. ಓ, ಇಲ್ಲಿ ಯಾವುದೋ ಮೆಟ್ಲಿದೆ, ಮೆಟ್ಲತ್ತಣ. ಚಿಕ್ಕ ಮೆಟ್ಲು ಗುರು ಇದು. ವಾವ್, ಸೂಪರ್ ಆಗಿದೆ. ಅತಿ ಸುಂದರ ಅಂತ ಹೇಳ್ಬೋದು ಇದನ್ನು ನೋಡ್ತಾ ಇದ್ರೆ. ಹೇಗಿದೆ ನೋಡಿ, ಇಲ್ಲಿಂದ ಹೇಗೆ ಕಾಣ್ತಾ ಇದೆ. ಸೈಕ್ ಆಗಿದೆ ನೋಡ್ತಾ ಇದ್ರೆ. ವಾವ್, ಸೂಪರ್ ಆಗಿದೆ ಅಲ್ವಾ ಕೋಟೆ. ಇಲ್ಲಿಂದ ಒಂದ್ಸಲ ನೋಡ್ಕೊಬಿಡಿ. ರಹಾತ್ಗಢ್ ಕೋಟೆ ಪ್ಯಾಲೇಸ್ ನೋಡಿ ಎಷ್ಟು ಸುಂದರವಾಗಿದೆ. ಮಹಮ್ಮದ್ ಖಾನ್ 17ನೇ ಶತಮಾನದಲ್ಲಿ ಈ ಸುಂದರವಾದ ಪ್ಯಾಲೇಸ್ನ ಕಟ್ಟಿಸಿದ್ದಾನೆ. ಇದನ್ನು MP ಗೌರ್ಮೆಂಟ್ ಕೂಡ ಇದನ್ನು ಏನು ಸ್ವಚ್ಛವಾಗಿ ನೋಡ್ಕೊಂಡಿಲ್ಲ. ಒಬ್ಬರು ಸೆಕ್ಯೂರಿಟಿನೂ ಇಲ್ಲ ಇದಕ್ಕೆ, ಟಿಕೆಟ್ ಕೂಡ ಇಲ್ಲ. ಯಾರು ಬೇಕಾದರೂ ಬರ್ಬೋದು, ಹೋಗ್ಬೋದು. ಹಾಗಾಗಿ ಎಲ್ಲ ಗೋಡೆ ಮೇಲೆ ಏನಂದ್ರೆ ಅದೇ ಬರೆದಿದ್ದಾರೆ. ಆವಾಗ ತುಂಬ ಸ್ಟ್ರಾಂಗಾಗಿ ಕಟ್ಟಿರೋದ್ರಿಂದ ಇವತ್ತಿಗೂ ಕೂಡ ಹಾಗೆ ಇದೆ. ಇಲ್ಲಾಂದರೆ ಯಾವತ್ತೂ ಬಿದ್ದೋಗಿರೋದು ಅನಿಸುತ್ತೆ ಇದು. 17ನೇ ಶತಮಾನದಲ್ಲಿ ಕಟ್ಟಿರೋ ಮರದ ತುಂಡುಗಳು ನೋಡಿ ಇವತ್ತಿಗೂ ಹಾಗೆ ಇದ್ದಾವೆ. ಸ್ವಲ್ಪನೂ ಕೂಡ ಏನೂ ಆಗಿಲ್ಲ. ಇಲ್ಲಿ ಯಾವುದೋ ಕೊಠಡಿಗಳಿದ್ದಾವೆ. ಅಂದರೆ ಮಳೆ ಬಂದು ಎಲ್ಲ ಸೋರ್ತಾ ಇದೆ ನೋಡಿ ಹೇಗೆ ಕಾಣ್ತಾ ಇದೆ. ಅಂದರೆ ಈ ಜಾಗದಲ್ಲಿ ದೀಪ ಇಡೋರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ಟಿದ್ದಾರೆ. ಆಪೋಸಿಟ್ ಒಂದು ಕೋಣೆ ಕಾಣ್ತಾ ಇದೆ. ಕೆಳಗಡೆ ಏನೂ ಇಲ್ಲ. ಎಲ್ಲ ಮಳೆ ಬಂದು ಜಿನುಗ್ತಾ ಇದೆ ಗುರು, ಭಯ ಆಗುತ್ತೆ. ಮುಂದೆ ಕಡೆ ಒಂದು ಕೋಣೆ ಇದೆ, ಅದರಲ್ಲಿ ಏನಿದೆ ನೋಡೋಣ ಬನ್ನಿ. ಇದರಲ್ಲೂ ಕೂಡ ಸೇಮ್ ಅದೇ ಥರ ಇದೆ ನೋಡಿ.
ಚಿಕ್ಕ ಚಿಕ್ಕ ಗೂಡು ಥರ ಕಟ್ಟಿದ್ದಾರೆ. ಏನು ಕಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಈ ಕೋಟೆ ಒಳಗಡೆ ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾ ಇದ್ದೀವಿ ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಚಿಕ್ಕ ಚಿಕ್ಕ ರಸ್ತೆಗಳಿದ್ದಾವೆ ನೋಡಿ. ಅಲ್ಲೊಂದು ರಸ್ತೆ ಇದೆ, ಇಲ್ಲೊಂದು ಬಾಗಿಲಿದೆ. ಸೊ ಹಿಂಗೆ ಬಂದರೆ ಒಂದು ದೊಡ್ಡ ಬುರ್ಜ್ ಇದೆ. ಈ ಬುರ್ಜಿಗೆ ಅಲ್ಲೊಂದು ಬಾಗಿಲಿದೆ. ಸೊ ಇಲ್ಲಾವುದೋ ಮೆಟ್ಲಿದೆ, ಬನ್ನಿ ಮೆಟ್ಲಿನ ಮೇಲೆ ಹೋಗೋಣ. ಇದೆಲ್ಲ ಮರದಲ್ಲೇ ಕಟ್ಟಿದ್ದಾರೆ ನೋಡಿ. ಅವಾಗ ಎಲ್ಲೋ ಮೇಲ್ಗಡೆ ಬಂದೆ ಗುರು. ಆಗ ಇಷ್ಟೇನಾ ಇದು? ಮುಂದೆಲ್ಲೂ ಜಾಗ ಇಲ್ಲ. ಸೊ ಇದೇನು ಕಟ್ಟಿದ್ರು ಅಂತ ಗೊತ್ತಾಗಿಲ್ಲ. ತುಂಬ ವರ್ಷ ಈ ಕೋಟೆಯಲ್ಲಿ ಅಕ್ಬರು ಇದೇ ಸಾಮ್ರಾಜ್ಯ ಮಾಡಿಕೊಂಡು ಇದೇ ಕೋಟೆಯಲ್ಲಿ ವಾಸವಾಗಿರ್ತಾನೆ. ಒಂದು ಟೈಮಲ್ಲಿ ಭೂಪಾಲ್ ಸುಲ್ತಾನ ಈ ಕೋಟೆಗೆ ಬಂದಾದ ನಂತರ ಈ ಕೋಟೆ ಮೇಲೆ ಭೂಪಾಲ್ ಸುಲ್ತಾನ್ಗೆ ತುಂಬ ಆಸೆ ಬರುತ್ತೆ. ಹಾಗಾಗಿ ಈ ಕೋಟೆನ ಭೂಪಾಲ್ ಸುಲ್ತಾನ ವಶಪಡಿಸ್ಕೊಳ್ತಾನೆ. ಭೂಪಾಲ್ ಸುಲ್ತಾನ ವಶಪಡಿಸ್ಕೊಂಡಾದ ನಂತರ ಸುಮಾರು ವರ್ಷಗಳ ನಂತರ ಸಿಂಧಿಯಾ ಕುಟುಂಬ ಅಂತ ಒಂದು ಈ ಕೋಟೆಗೆ ಬರುತ್ತೆ. ಈ ಕೋಟೆಗೆ ಬಂದಾದ ನಂತರ ಈ ಕೋಟೆನ ಸಿಂಧಿಯಾ ಕುಟುಂಬ ವಶಪಡಿಸ್ಕೊಳ್ತಾರೆ. ಕೊನೆಗೆ ಇನ್ನೇನು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಗುತ್ತೆ. ಬ್ರಿಟಿಷರು ಈ ಕೋಟೆಗೆ ಬರ್ತಾರೆ. ಬ್ರಿಟಿಷರಿಗೆ ಈ ಕೋಟೆ ಮೇಲೆ ಕಣ್ಣು ಬೀಳುತ್ತೆ. ಈ ಕೋಟೆನ 1857 ಸಮಯದಲ್ಲಿ ಈ ಕೋಟೆನ ಸಿಂಧಿಯಾ ಕುಟುಂಬ ಅನ್ನೋರು ಆಳ್ತಾ ಇರ್ತಾರೆ. ಬ್ರಿಟಿಷರು ಅಚಾನಕ್ಕಾಗಿ ಈ ಕೋಟೆಗೆ ಬಂದಾದ ನಂತರ ಈ ಕೋಟೆನ ಅವರು ವಶಪಡಿಸ್ಕೋಬೇಕಂತ ನೋಡ್ತಾರೆ. ಬಟ್ ಸಿಂಧಿಯಾ ಕುಟುಂಬದವರು ಈ ಕೋಟೆಯಿಂದ ಹೊರಗಡೆ ಹೋಗೋದಿಲ್ಲ. ಅವ್ರನ್ನ ಯಾವ ಥರ ಓಡಿಸ್ತಾರಂತಂದರೆ, ಕೋಟೆಯಿಂದ ಹೊರಗಡೆ ಈ ಕೋಟೆಗೆ ಏನೇನು ದವಸ ಧಾನ್ಯ ಆಹಾರ ಅದನ್ನೆಲ್ಲ ಬರುತ್ತೋ ಅದೆಲ್ಲ ಅಲ್ಲೇ ತಡೆಗಟ್ಟಿ, ಆನಂತರ ಈ ಕೋಟೆಯಲ್ಲಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ಈ ಕೋಟೆಯಲ್ಲಿ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿರೋದ್ರಿಂದ ಆ ನೀರಿಗೆಲ್ಲ ಅವರು ಪಿರಂಗಿಗಳನ್ನ ಬಾಂಬುಗಳನ್ನೆಲ್ಲ ಹಾಕ್ಬಿಟ್ಟು ಆ ನೀರನ್ನೆಲ್ಲ ತುಂಬ ವಿಷ ಮಾಡ್ತಾರೆ. ಹಾಗಾಗಿ ಇಲ್ಲಿರೋ ಸಿಂಧಿಯಾ ಕುಟುಂಬದವರು ಹೋಗಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿಂದ ಸಿಂಧಿಯಾ ಕುಟುಂಬದವರು ಹೊರಗಡೆ ಹೋಗ್ತಾರೆ. ಅಲ್ಲಿ ನೋಡಿದ್ದು ಇಷ್ಟೊತ್ತು ಅದು ಮಹಮ್ಮದ್ ಖಾನ್ ಕಟ್ಸಿರೋ ಪ್ಯಾಲೇಸು. ಅಂದರೆ ಆ ಮಹಮ್ಮದ್ ಖಾನ್ ಮತ್ತು ಆತನ ಹೆಂಡತಿ ಕಟ್ಸಿರೋ ಪ್ಯಾಲೇಸ್ ಅದು. ಸೊ ಇವಾಗ ಬೇರೆ ಕಡೆ ಇನ್ನು ಮುಂದೆ ಹೋಗೋಣ ಬನ್ನಿ. ತುಂಬ ದೊಡ್ಡ ಕೋಟೆ ಇದು. ಎಷ್ಟು ಸುತ್ತಿದ್ರು ಮುಗಿಯೋದಿಲ್ಲ ಅನಿಸುತ್ತೆ. ಕೆಳಗಿರೋ ಜನ ಎಲ್ಲ ಹೇಳಿದರು ಒಂದು ದಿನ ಎಲ್ಲ ನೋಡಬೇಕು. ಮತ್ತು ಹಲವಾರು ಪ್ರಾಚೀನ ದೇವಾಲಯಗಳು ಇದರಲ್ಲಿ ಇದಾವಂತೆ. ಅಂದರೆ ಬೇರೆ ಬೇರೆ ರಾಜ್ಯದವರೆಲ್ಲ ಈ ಕೋಟೆಗೆ ಬಂದಾದ ನಂತರ ಅವರು ಕೂಡ ದೇವಾಲಯಗಳನ್ನ ಇದರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಮಳೆಗಾಲ ಆಗಿರೋದ್ರಿಂದ ಎಲ್ಲ ಬೆಳ್ಕೊಬಿಟ್ಟಿದೆ, ಗಿಡ ಮರ ಎಲ್ಲ ನೋಡಿ, ಎಲ್ಲ ಬಿದ್ದೋಗಿದೆ ಕೋಟೆ. ಸೊ ಇದನ್ನು MP ಗೌರ್ಮೆಂಟ್ನವರು ತಗೊಂಡು ಸ್ವಲ್ಪ ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಈ ಕೋಟೆ ಒಳಗಡೆ ಬಂದು 2 ಗಂಟೆ ಆಯಿತು. ಬರೀ ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಫೀಲ್ ಆಗ್ತಾಯಿದೆ. ಅಲ್ಲಿ ಯಾವುದೋ ಒಂದು ಪ್ಯಾಲೇಸ್ ಕಾಣ್ತೋ, ಅದು ಬಿಟ್ಟರೆ ಮತ್ತು ಯಾವುದೂ ಕಾಣ್ತಾ ಇಲ್ಲ. ಅಲ್ಲಿ ಯಾರೋ ಒಂದು ಇಬ್ಬರು ಸಿಕ್ಕಿದ್ರು, ಅವ್ರನ್ನ ಕೇಳಿದೆ ಇನ್ನೂ ಮುಂದೆಗಡೆ ಪ್ಲೇಸ್ ಇದೆ ಹೋಗಿ ಅಂತ ಅಂದರು. ಸೊ ಈ ಫಾರೆಸ್ಟಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಬನ್ನಿ ಮುಂದೆ ಇನ್ನೂ ಯಾವ ಥರ ಇದೆಯೋ ನೋಡೋಣ. ಅಲ್ಲೊಂದು ಬುರ್ಜು ಕಾಣ್ತಾ ಇದೆಯಲ್ಲ, ಈ ಕೋಟೆಗೆ ಆ ಥರ ಬುರ್ಜು 30ಕ್ಕಿಂತ ಹೆಚ್ಚು ಇದ್ದಾವೆ. ಅಂದರೆ ಯೋಚನೆ ಮಾಡಿ ಈ ಕೋಟೆ ಇನ್ನೆಷ್ಟು ದೊಡ್ಡದು ಇರ್ಬೋದು ಅಂತ. ಸೊ ಈ ಕೋಟೆ ಒಳಗಡೆ ಯಾವುದ್ಯಾವುದು ಮೇನ್ ಪ್ಲೇಸ್ ಇದೆಯೋ, ಅಂದರೆ ದೇವಸ್ಥಾನ ಇರ್ಬೋದು, ಬುರ್ಜುಗಳಿರ್ಬೋದು, ಮತ್ತು ಅರಮನೆಗಳಿರ್ಬೋದು, ಆ ಕೋಟೆಗಳಿಗೆ ಮಾತ್ರ ಈ ಥರ ರಸ್ತೆ ಮಾಡಿದ್ದಾರೆ. ಮಿಕ್ಕಿದ್ದೆಲ್ಲ ಇಲ್ಲಿ MP ಗೌರ್ಮೆಂಟು ತೇಗದ ಮರ ಬೆಳೆಸಿದ್ದಾರೆ ಈ ಕೋಟೆ ಒಳಗಡೆ. ಸೊ ಅಲ್ಲಿ ಹರಿತಾ ಇರೋದು ಅದು ದಿನಾ ನದಿ ಅಂತ. ಈ ಕೋಟೆ ಒಳಗಡೆ ಬರಬೇಕಂದ್ರೆ ಯಾರೇ ಬಂದ್ರೂ ಆ ದಿನಾ ನದಿ ದಾಟ್ಕೊಂಡು ಈ ಕಡೆ ಬರಬೇಕು. ತುಂಬ ಚೆನ್ನಾಗಿದೆ ನೋಡಿ, ಗ್ರೀನರಿ ಹಸಿರುಗೆ ಒಳ್ಳೆ ಜಾಗದಲ್ಲಿ ಮಹಮ್ಮದ್ ಖಾನ್ ಈ ಕೋಟೆ ಕಟ್ಟಿದ್ದಾರೆ. ಈ ಕೋಟೆಗೆ ಟಿಕೆಟ್ ಇಲ್ಲ, ಏನೂ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಎಲ್ಲ ಈ ಲೋಕಲ್ಸ್ ಎಲ್ಲ ಬಂದು ಈ ಕೋಟೆ ಒಳಗಡೆ ಡ್ರಿಂಕ್ಸ್ ಮಾಡೋದು ಏನೇನೋ ಮಾಡಿದಾರೆಲ್ಲ. ತುಂಬ ಚೆನ್ನಾಗಿ ಇಟ್ಕೊಬೋದಿತ್ತು ಈ ಕೋಟೆನ, ಬಟ್ ಚೆನ್ನಾಗಿ ಇಟ್ಕೊಂಡಿಲ್ಲ. ಈ ಕೋಟೆ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದಾದ ನಂತರ ಇಲ್ಲೊಂದು ಸುಂದರವಾಗಿರೋ ವಾಟರ್ ಫಾಲ್ಸ್ ಕಾಣ್ತಾ ಇದೆ. ರಹತ್ಗಢ್ ವಾಟರ್ ಫಾಲ್ಸ್ ತೋರಿಸ್ತೀನಿ ನೋಡಿ ಹೇಗಿದೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ವಾಟರ್ ಫಾಲ್ಸ್.
ನಾನಿವಾಗ ರಹತ್ಗಢಲ್ಲಿರೋ ಒಂದು ವಾಟರ್ ಫಾಲ್ಸ್ ತೋರಿಸ್ಬೇಕಂತ ಹೋಗ್ತಾ ಇದ್ದೀನಿ. ಅದೇ ಆ ಕೋಟೆ ಮೇಲಿಂದ ಕಾಣ್ತಾ ಇತ್ತಲ್ಲ, ಆ ವಾಟರ್ ಫಾಲ್ಸ್ ಅಲ್ಲಿಂದ 5 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ರಸ್ತೆ ಮಾತ್ರ ತುಂಬ ಡಿಫಿಕಲ್ಟಾಗಿದೆ, ನೋಡ್ಬೋದು. ತುಂಬ ಒಪ್ಪಿದೆ, ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲಿಂದ ನಿಂತ್ಕೊಂಡು ನೋಡೋದಕ್ಕೆ. ನೋಡ್ತಾ ಇದ್ದಾಗ ಇವಾಗ ಹೋಗಿ ಡೈರೆಕ್ಟಾಗಿ ಹತ್ತಿರದಿಂದನೇ ನೋಡೋಣ ಬನ್ನಿ. ಈ ರಹತ್ಗಢ್ ವಾಟರ್ ಫಾಲ್ಸ್ ನೋಡೋದಕ್ಕೆ 2 ಕಣ್ಣು ಸಾಲದು ಗುರು. ಸ್ವರ್ಗ ಥರ ಇದೆ. ನೀರು ಮಾತ್ರ ರುದ್ರ ತಾಂಡವ ಆಡ್ತಾ ಇದೆ. ಒಂದು ಸಲ ನೀವೇ ನೋಡ್ಕೊಂಡ್ಬಿಡಿ. ಸಂಜೆ 5 ಗಂಟೆ ಆಗಿದೆ. ಇವತ್ತು ಸ್ಟೇ ಮಾಡ್ತಾ ಇರೋದು ಇದೇ ಜಾಗದಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಇದು ಹೋಟಲ್ ಆ್ಯಕ್ಚುಲಿ. ಈ ಹೋಟೆಲ್ನಲ್ಲಿ ನಾನು ಸ್ಟೇ ಕೇಳಿದೆ, ಸರಿ ಆಯಿತು ಅಂತ ಮಲ್ಕೊಳ್ಳಿ ಅಂತ ಈ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಫ್ಯಾನು ಇದೆ. ಇವತ್ತು ಇದೇ ಜಾಗದಲ್ಲಿ ಮಲ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸಾಗರ್ ಕಡೆ ಹೊರಡ್ತಾ ಇದ್ದೀನಿ. ಸಾಗರ್ ಇಲ್ಲಿಂದ 30 ಕಿಲೋಮೀಟರ್ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾಯಿರಿ.